Which country introduced a new currency called ZiG? ಓಕೆನಾ, ಆಪ್ಷನ್ ಅಲ್ಲಿ ನೋಡಿ, ನ್ಯೂಜಿಲೆಂಡ್, ಜಿಂಬಾಬ್ವೆ, ಸುಡಾನ್, ಕೆನ್ಯಾ. ಆನ್ಸರ್ ಏನಿದೆ? ಜಿಂಬಾಬ್ವೆ. ಎಕ್ಸ್ಪ್ಲನೇಷನ್ ನೋಡೋಣ. The Zimbabwe has launched a new gold-backed currency called ZiG, an abbreviation for Zimbabwe Gold. ಓಕೆನಾ, ಏನಿದೆ ಅಂತಂದ್ರೆ Zimbabwe has launched a new gold-backed currency which is called as ZiG. The currency name is very important. ZiG full form ಏನಿದೆ ಅಂತಂದ್ರೆ Zimbabwe Gold. It is the sixth currency. ZiG is the sixth currency. Next ನೋಡಿ, this move comes as country grapples with hyperinflation and volatile financial landscape. ಅಂತಂದ್ರೆ the country. ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡೋಣ. ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತಂದ್ರೆ ತಾಮ್ಜಾ ಬ್ಲೂ ಹೋಲ್. ಓಕೆ, ವಾಟ್ ಇಟ್ ಈಸ್, ಏನಿದೆ ನೋಡೋಣ. ವರ್ಲ್ಡ್ಸ್ ಡೀಪೆಸ್ಟ್ ಬ್ಲೂ ಹೋಲ್ ಡಿಸ್ಕವರ್ಡ್ ಇನ್ ಮೆಕ್ಸಿಕೋ. ದಿಸ್ ಇಸ್ ದ ವರ್ಲ್ಡ್ಸ್ ಡೀಪೆಸ್ಟ್ ಬ್ಲೂ ಹೋಲ್. ಓಕೆನಾ, ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು ಅವರು. ಓಕೆನಾ, ನೆಕ್ಸ್ಟ್ ಏನಿದೆ ನೋಡಿ, ಲೊಕೇಶನ್ ಎಲ್ಲಿದೆ ಅಂತಂದ್ರೆ ಮೆಕ್ಸಿಕೋ. ನೇಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ತಾಮ್ಜಾ. ಓಕೆನಾ, ಇಟ್ ಸೈಟ್ಸ್ ಇನ್ ಚೆತುಮಾಲ್ ಬೇ ಆಫ್ ದ ಕೋಸ್ಟ್, ಸೌತ್ ಈಸ್ಟ್ ಕೋಸ್ಟ್ ಆಫ್ ಯುಕಾಟನ್ ಪೆನಿನ್ಸುಲಾ ಇನ್ ಮೆಕ್ಸಿಕೋ. ಇಲ್ಲಿ ನೋಡಿ ಏನಿದೆ ಅಂತಂದ್ರೆ, this is Mexico and this is the location, Tamja blue hole. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, it is somewhere between North America and South America. ಓಕೆನಾ, ಇದು ಏನಿದೆ ನೋಡಿ, ಬ್ಲೂ ಹೋಲ್ ಆರ್ ದ ವಾಟರ್ ಫಿಲ್ಡ್ ವರ್ಟಿಕಲ್ caverns or sinkholes. Okay, basically blue hole is a sinkhole. ಓಕೆನಾ, ನೆಕ್ಸ್ಟ್ ಏನಿದೆ ಅಂತಂದ್ರೆ ಫೌಂಡ್ ಇನ್ ದ ಕೋಸ್ಟಲ್ ರೀಜನ್ ವೇರ್ ದ ಬೆಡ್ ರಾಕ್ ಇಸ್ ಮೇಡ್ ಅಪ್ ಆಫ್ ಸಾಲ್ಯುಬಲ್ ಮಟೀರಿಯಲ್ ಸಚ್ ಆಸ್ ಲೈಮ್ಸ್ಟೋನ್, ಮಾರ್ಬಲ್ ಆರ್ ಜಿಪ್ಸಮ್. ಓಕೆನಾ, ಅಂತಂದ್ರೆ ವೇರ್ ದಿಸ್ ಆರ್ ಫೌಂಡ್ಸ್ ಅಂತಂದ್ರೆ ಸಿಂಕ್ ಹೋಲ್ಸ್ ಆರ್ ಫೌಂಡ್ where the materials are like limestone, marbles or gypsum. Okay na, ಇದರ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತಂದ್ರೆ ತಾಮ್ಜಾ which is a blue hole which is present near Mexico and it is the largest blue hole. I mean it is the deepest blue hole. Okay na, very simple. Next question ನೋಡೋಣ. Who is appointed as the presiding officer of SAT, Services Appellate Tribunal? ಆಪ್ಷನ್ ನೋಡೋಣ. ದಿನೇಶ್ ಕುಮಾರ್ ತ್ರಿಪಾಠಿ, ಸೋಮನಾಥ್ ಶರ್ಮಾ, ಸುಬೋಧ್ ಕುಮಾರ್. ಆನ್ಸರ್ ನೋಡಿ, PS ದಿನೇಶ್ ಕುಮಾರ್. ಎಕ್ಸ್ಪ್ಲನೇಷನ್ ನೋಡೋಣ. ಗೌರ್ಮೆಂಟ್ ಅಪಾಯಿಂಟ್ಸ್ ಫಾರ್ಮರ್ ಕರ್ನಾಟಕ ಚೀಫ್, ಫಾರ್ಮರ್ ಹೈಕೋರ್ಟ್ ಚೀಫ್ ಜಸ್ಟಿಸ್ PS ದಿನೇಶ್ ಕುಮಾರ್ ಆಸ್ ಸ್ಯಾಟ್ ಚೀಫ್. ಸ್ಯಾಟ್ ಅಂದ್ರೆ ಸೆಕ್ಯೂರಿಟಿ ಅಪಿಲೇಟ್ ಟ್ರಿಬ್ಯುನಲ್ ಅಂತಂದ್ರೆ ಏನಿದು ಅಂತಂದ್ರೆ ಹಿಯರ್ಸ್ ಅಪೀಲ್ಸ್ ಅಗೇನ್ಸ್ಟ್ ಆರ್ಡರ್ ಪಾಸ್ ಬೈ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂತಂದ್ರೆ ಸೆಬಿ, ಅಂದ್ರೆ ಸೆಬಿ ಏನ್ ಸ್ಟಾಕ್ ಮಾರ್ಕೆಟ್ ಇದಲ್ಲ, ಸ್ಟಾಕ್ ಮಾರ್ಕೆಟ್. ಸೊ ಎನಿಥಿಂಗ್ ರಿಲೇಟೆಡ್ ಟು ದಟ್ ಈಸ್ ಹಿಯರ್ಡ್ ಬೈ ಸ್ಯಾಟ್ ಅಂದ್ರೆ ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್. ಓಕೆನಾ, ನೆಕ್ಸ್ಟ್ ಏನಿದೆ ಅಂತಂದ್ರೆ ದ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂಡ್ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಅಂತಂದ್ರೆ ಎನಿ ಕೇಸಸ್ ರಿಲೇಟೆಡ್ ಟು ದಿಸ್ ತ್ರೀ ಆರ್ಗನೈಸೇಷನ್ಸ್ ಅಂತಂದ್ರೆ ಸೆಕ್ಯೂರಿಟೀಸ್, ಸೆಬಿ, ಮತ್ತೆ ಏನಿದೆ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂಡ್ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಎನಿ ಕೇಸಸ್ ರಿಲೇಟೆಡ್ ಟು ದಿಸ್, any appeals against orders passed by these organizations, these three organizations, is heard by SAT. Okay na, Securities Appellate Tribunal. Next ನೋಡಿ ಏನಿದೆ ಅಂತಂದ್ರೆ what it is a statutory and autonomous body created as per provisions of section 15 of Securities and Exchange Board of India Act 1992. Okay na, this act is important. ಮತ್ತೆ ನೋಡಿ ಅವ್ರು ಹೇಗೆ ಎಲೆಕ್ಟ್ ಆಗ್ತಾರೆ ಅಂತಂದ್ರೆ the presiding officer and other members of boards are elected by select committee by the Prime Minister of India. So basically he will be selected by the select committee by the Prime Minister of India. Very important. So this person is Justice PS Dinesh Kumar. Okay na, next question ನೋಡೋಣ. Which southern river was in news recently for getting dried up? Okay na, option ನೋಡಿ, ಲಕ್ಷ್ಮಣ ತೀರ್ಥ, ಅರ್ಕಾವತಿ, ಕಾಲಿ, Sharavati. So this all four rivers are in Karnataka. They are tributaries of Kaveri. Okay, so let us see what is the answer. Answer is ನೋಡಿ ಲಕ್ಷ್ಮಣ ತೀರ್ಥ. Explanation ನೋಡಿ, due to severe drought condition and intense heat, the Lakshmana Tirtha river has now completely dried. Nowadays we have seen in news that Bangalore is facing water crisis. So basically Bangalore receives water from Kaveri river and one of the river, that is Lakshmana Tirtha river, has dried up completely. So ಏನಕ್ಕೆ ಡ್ರೈ ಅಪ್ ಆಗಿದೆ ಅಂತಂದ್ರೆ ಡ್ಯೂ ಟು ಡ್ರಾಟ್ ಕಂಡೀಷನ್ ಅಂಡ್ ಇಂಟೆನ್ಸ್ ಹೀಟ್. ಓಕೆನಾ, ನೆಕ್ಸ್ಟ್ ನೋಡಿ ಇನ್ಫಾರ್ಮೇಶನ್ ಅಬೌಟ್ ಲಕ್ಷ್ಮಣ ತೀರ್ಥ ರಿವರ್. ಫಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಇಟ್ ಈಸ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಕಾವೇರಿ ಇನ್ ಕರ್ನಾಟಕ. ಓಕೆ, ದಿಸ್ ಪಾಯಿಂಟ್ ಇಸ್ ಕ್ಲಿಯರ್, ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ಮತ್ತೆ ನೋಡಿ ಕೋರ್ಸ್ ನೋಡಿ ಏನಿದೆ ಅಂತಂದ್ರೆ
It originates in the Brahmagiri Hills, Kodagu or Kurg district. Okay, na? It joins the Kaveri River in the Krishna Raja Sagara Lake, KRS Lake. Okay, na? Next total length nodi 180 kilometers. Lakshmana Tirtha Falls or Irupu Falls is much visited freshwater cascade located on the river, bordering Kerala on the way to Nagarhole National Park. Kaveri River ಬಗ್ಗೆ basic information ನೋಡೋಣ. Kaveri River is one of the major rivers of southern India, which is considered sacrosanct by the Hindus. ಓಕೆನಾ ಫಸ್ಟ್ ಪಾಯಿಂಟ್ ಅದು ಇದೆ. ನೆಕ್ಸ್ಟ್ ಏನಿದೆ ನೋಡಿ, ಇಟ್ ರೈಸಸ್ ಅಟ್ ದ ಎಲಿವೇಶನ್ ಆಫ್ 1341 meters at Talakaveri on the Brahmagiri range near Cherangala village of Kodagu district of Karnataka. So basically it rises in the district Kodagu district of Karnataka. Okay, that is first point. ಮತ್ತೆ ಏನಿದೆ ರೇಂಜ್ ಏನಿದೆ ಅಂತಂದ್ರೆ ಬ್ರಹ್ಮಗಿರಿ ರೇಂಜ್. ಓಕೆನಾ ಅಂಡ್ ಫಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಇಟ್ ಈಸ್ ವೆರಿ ಪ್ರೇಷಿಯಸ್ ಫಾರ್ ದ ಹಿಂದೂಸ್. ದೇ ವರ್ಷಿಪ್ ದಿಸ್ ರಿವರ್ ಕಾವೇರಿ. ಓಕೆನಾ ಅದು ಪಾಯಿಂಟ್ ಇದೆ. ನೆಕ್ಸ್ಟ್ ನೋಡಿ, ದ ರಿವರ್ ಡ್ರೈನ್ಸ್ ಇನ್ ಟು ದ ಬೇ ಆಫ್ ಬೆಂಗಾಲ್ ಅಟ್ ಪಂಪುಹಾರ್ in the Mailaduturai district of Tamil Nadu. Okay, na? This location is also important. E point is very important. This is the last point. Okay, na? Next ನೋಡಿ, major left bank tributaries ಯಾರಿದ್ದಾರೆ ಅಂತಂದ್ರೆ ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ. ನೆಕ್ಸ್ಟ್ ನೋಡಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ನೋಡಿ, ಲಕ್ಷ್ಮಣ ತೀರ್ಥ, ಕಬಾನಿ, ಸುವರ್ಣವತಿ, ಭವಾನಿ, ನೋಯಲ್, ಅಮರಾವತಿ. ಓಕೆನಾ ಕ್ಲಿಯರ್ ಇದೆ ಪಾಯಿಂಟ್. ನೆಕ್ಸ್ಟ್ ನೋಡೋಣ, ಇಲ್ಲಿದೆ ನೋಡಿ, ದಿಸ್ ಇಸ್ ದ ಮ್ಯಾಪ್ ಆಫ್ ಕಾವೇರಿ ಬೇಸಿನ್. ಇಲ್ಲಿದೆ ನೋಡಿ, ಕೃಷ್ಣರಾಜ ಸಾಗರ ಡ್ಯಾಮ್. ದಿಸ್ ಇಸ್ ದ ರೈಟ್ ಟ್ರಿಬ್ಯೂಟರಿ ಅರ್ಕಾವತಿ. ನೋಡಿ ಇಲ್ಲಿದೆ ಲಕ್ಷ್ಮಣ ತೀರ್ಥ ದಿಸ್ ಇಸ್ ಇಟ್ ಜಾಯಿನ್ಸ್ ಟು KRS ಡ್ಯಾಮ್, KRS ಲೇಕ್ ಬೇಸಿಕಲಿ. ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ. Chhattisgarh activist Alok Shukla to receive Goldman Prize for Hasdo Arand Movement. ಓಕೆನಾ ಏನಿದೆ ಇದು ಮೂವ್ಮೆಂಟ್ ನೋಡೋಣ. The 2024 Goldman Environmental Prize, also known as Green Nobel, will be awarded to Alok Shukla, convener of Chhattisgarh Bachao Andolan. So basically, Goldman Environmental Prize is also called as Green Nobel. Okay, na? It is awarded to whom? It is awarded to Alok Shukla. Okay, this point is very clear. Okay. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ಅಂತಂದ್ರೆ ಹಸ್ದೋ ಆರತ್. ವಾಟ್ ಈಸ್ ದಿಸ್ ಮೂಮೆಂಟ್ ಅಂದ್ರೆ, ಈ ಮೂಮೆಂಟ್ ಏನಿದೆ ಅಂತಂದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಕಂಟೀಜಿಯಸ್ ಸ್ಟ್ರೆಚ್ ಆಫ್ ವೆರಿ ಡೆನ್ಸ್ ಫಾರೆಸ್ಟ್ ಅಂತಂದ್ರೆ ಇಲ್ಲಿದೆ ನೋಡಿ. ಸೊ ದಿಸ್ ಮೂಮೆಂಟ್ ಈಸ್ ರಿಲೇಟೆಡ್ ಟು ಕನ್ಸರ್ವಿಂಗ್ ದ ಲಾರ್ಜೆಸ್ಟ್ ಕಂಟೀಜಿಯಸ್ ಸ್ಟ್ರೆಚ್ ಆಫ್ ವೆರಿ ಡೆನ್ಸ್ ಫಾರೆಸ್ಟ್. ಓಕೆ, ದಿಸ್ ಮೂಮೆಂಟ್. ನೆಕ್ಸ್ಟ್ ಏನಿದೆ ನೋಡಿ, ಇನ್ ಸೆಂಟ್ರಲ್ ಇಂಡಿಯಾ ಸ್ಪ್ಯಾನಿಂಗ್ 1,70,000 hectares. ಮತ್ತೇನಿದೆ ವಿತ್ 23 coal blocks, popularly known as the lung of Chhattisgarh. Okay, na? So the largest stretch of very dense forest area, this is also called as the lungs of Chhattisgarh. So basically, he got this award in the conservation of this very dense forest. Okay, na? And the movement name is Hasdeo Arand movement. Okay, na? Very clear. There more point important is the Goldman Environmental Prize and the person name Alok Shukla. Mate Green Nobel. Next is Hasdeo Arand movement. 4 point is important. Okay, na? This picture is ನೋಡಿ ಇಲ್ಲಿ. Next question ನೋಡೋಣ. Which organization organized Project Swastik in Sikkim? ಓಕೆನಾ ಆಪ್ಷನ್ ನೋಡಿ, BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್, BSF, CRPF, CIS. ಆನ್ಸರ್ ನೋಡಿ ಏನಿದೆ, BRO. ಸಿಂಪಲ್. ನೆಕ್ಸ್ಟ್ ನೋಡಿ ಏನಿದೆ, ಪ್ರಾಜೆಕ್ಟ್ ಸ್ವಾಸ್ತಿಕ್ ಆರ್ಗನೈಸಸ್ ಸೀರೀಸ್ ಆಫ್ ಆಕ್ಟಿವಿಟೀಸ್ ಟು ಸೆಲೆಬ್ರೇಟ್ ದ 65th ರೈಸಿಂಗ್ ಡೇ ಆಫ್ BRO ಅಂತಂದ್ರೆ ಟು ಸೆಲೆಬ್ರೇಟ್ 65th ರೈಸಿಂಗ್ ಡೇ ಆಫ್ BRO, ಪ್ರಾಜೆಕ್ಟ್ ಸ್ವಾಸ್ತಿಕ್ ಆರ್ಗನೈಸಸ್ ಸೀರೀಸ್ ಆಫ್ ಆಕ್ಟಿವಿಟೀಸ್. ಓಕೆನಾ ನೆಕ್ಸ್ಟ್ ನೋಡಿ, ದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಸ್ ಸೆಲೆಬ್ರೇಟಿಂಗ್ ಇಟ್ಸ್ 65th ರೈಸಿಂಗ್ ಡೇ ಆನ್ May 7th, 2024 ಇನ್ ಡೆಲ್ಲಿ. ಓಕೆನಾ ಏನಿದೆ ಅಂತಂದ್ರೆ ವಾಟ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್. BRO ಇಸ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಏನಂತಂದ್ರೆ, BRO ಎಕ್ಸಿಕ್ಯೂಟ್ಸ್ ರೋಡ್ ಕನ್ಸ್ಟ್ರಕ್ಷನ್ಸ್ ಮೇಂಟೆನೆನ್ಸ್ ವರ್ಕ್ಸ್ ಅಟ್ ಆಲ್ಟಿಟ್ಯೂಡ್ ರೇಂಜಿಂಗ್ ಫ್ರಮ್ 9,000 feet to 19,000 feet along the northern and western frontier. ಅಂತಂದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಅಂಡ್ ಮೇಂಟೆನೆನ್ಸ್ ವರ್ಕ್ಸ್. ಓಕೆನಾ ಮತ್ತೆ ನೋಡಿ ಏನಿದೆ ಎಕ್ಸಾಂಪಲ್ ಏನಿದೆ ನೋಡಿ, ದ ಕನ್ಸ್ಟ್ರಕ್ಷನ್ ಆಫ್ ಸೇಲಾ ಟನಲ್ ಇನ್ ಅರುಣಾಚಲ್ ಪ್ರದೇಶ್. ದಿಸ್ ಇಸ್ 1 point. ನೆಕ್ಸ್ಟ್ ನೋಡಿ ಏನಿದೆ ಅಂದ್ರೆ, ದ BRO ವಿಲ್ ಸೂನ್ ಕಮೆನ್ಸ್ ದ ಕನ್ಸ್ಟ್ರಕ್ಷನ್ ಆಫ್ 4.10 kilometers ಲಾಂಗ್ ಶಿನ್ಕುನ್ ಲಾ ಟನಲ್. ಓಕೆನಾ ಎಲ್ಲಿ ಅಂತಂದ್ರೆ ನಿಯರ್ ಚೈನಾ ಅಂತಂದ್ರೆ ಬಾರ್ಡರ್ ಟು ಚೈನಾ. ಓಕೆನಾ ಒನ್ಸ್ ಕಂಪ್ಲೀಟೆಡ್ ದಿಸ್ ಟನಲ್ ವಿಲ್ ಬಿಕಮ್ ದ ವರ್ಲ್ಡ್ಸ್ ಹೈಯೆಸ್ಟ್ ಟನಲ್ ಅಟ್ 15,800 feet, bypassing ಮಿಲಾ ಟನಲ್ ಇನ್ ಚೈನಾ ಅಟ್ 15,590. ಓಕೆನಾ ನೆಕ್ಸ್ಟ್ ನೋಡಿ, ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್, ಬಾರ್ಡರ್ ರೋಡ್ ಲೆಫ್ಟಿನೆಂಟ್ ಜನರಲ್ ರಘು ಶ್ರೀನಿವಾಸನ್. ಓಕೆನಾ ಸೊ ದಿಸ್ ಇಸ್ ದ ಪಿಕ್ಚರ್, ದಿಸ್ ಆರ್ ದ ಆಕ್ಟಿವಿಟೀಸ್ ದೇ ಆರ್ ಕಂಡಕ್ಟಿಂಗ್. ಓಕೆನಾ ಇದರಲ್ಲಿ ಸ್ವಲ್ಪ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಏನಂದ್ರೆ 65th ರೈಸಿಂಗ್ ಡೇ ಆಫ್ BRO, ಪ್ರಾಜೆಕ್ಟ್ ಸ್ವಾಸ್ತಿಕ್, ಸೇಲಾ ಟನಲ್, ಶಿನ್ಕುನ್ ಲಾ ಟನಲ್. ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ.
ಇಲ್ಲಿ ನೋಡಿ ಬೇಸಿಕ್ ಇನ್ಫಾರ್ಮೇಶನ್ ನೋಡಿ, ಸ್ಟಾಟಿಕ್ ಇನ್ಫಾರ್ಮೇಶನ್, ಬಾರ್ಡರ್ ರೋಡ್ ಆರ್ಗನೈಸೇಷನ್, ದಿಸ್ ಇಸ್ ದ ಲೋಗೋ, ಎಸ್ಟಾಬ್ಲಿಷ್ಮೆಂಟ್ ಇಯರ್ ಈಸ್ 1960 and Director General is Lieutenant General Raghu Srinivasan. Very important. Okay na? Headquarter ನೋಡಿ New Delhi. So this basic information ಏನಿದೆ ನೋಡಿ, static information is also very important. ಅಂದ್ರೆ ಡೈರೆಕ್ಟ್ಲಿ ಅವ್ರು ಇಯರ್ ಕೇಳ್ಬೋದು 1960 ಆ ಥರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒನ್ ಲೈನರ್ ಇದೆ, ಇದು ಏನಿದೆ ಅಂತಂದ್ರೆ ವರ್ಲ್ಡ್ ಅಸ್ತಮಾ ಡೇ is celebrated on May 7th. Is coordinated by the Global Initiative for Asthma, GINA, a collaborative organization established by the World Health Organization. ಅಂತಂದ್ರೆ ಗಿನಾ ಅಂದ್ರೆ ಏನಿದೆ ಅಂತಂದ್ರೆ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ ಇಸ್ ಆರ್ಗನೈಸ್ಡ್ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ 1993. ಥೀಮ್ ಏನಿದೆ ನೋಡಿ, ಅಸ್ತಮಾ ಎಜುಕೇಶನ್ ಎಂಪವರ್ಸ್. ಓಕೆನಾ, ಥೀಮ್ ಇಸ್ ಇಂಪಾರ್ಟೆಂಟ್, ಡೇಟ್ ಈಸ್ ಇಂಪಾರ್ಟೆಂಟ್. ಡೇಟ್ ಏನಿದೆ May 7th. ನೆಕ್ಸ್ಟ್ ನೋಡೋಣ, ವರ್ಲ್ಡ್ ಅಥ್ಲೆಟಿಕ್ಸ್ ಡೇ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಸೆಲೆಬ್ರೇಟೆಡ್ ಆನ್ May 7th. ಥೀಮ್ ಈಸ್ ವರ್ಲ್ಡ್ ಮೈಲ್ ಚಾಲೆಂಜ್. ಓಕೆನಾ, ಆರ್ಗನೈಸ್ಡ್ ಬೈ ಹೂ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಫೆಡರೇಷನ್. ಓಕೆನಾ, ವೆರಿ ಇಂಪಾರ್ಟೆಂಟ್. ಸಿಂಪಲ್ ಕ್ವಶನ್ ಇದೆ. World Asthma Day, World Athletic Day, celebrated on May 7, May 7. Next one. Who is appointed as the first chairman of GST Appellate Tribunal chairman? So this is the first time GST is appointing its first chairman for GST Appellate Tribunal. Okay na? ಯಾರಿದ್ದಾರೆ ನೋಡೋಣ. ಆಪ್ಷನ್ ಅಲ್ಲಿ ಸಂಜೀವ್ ಕುಮಾರ್ ಮಿಶ್ರಾ, ಶಂಕರ್ ರಮನ್, ಕೆ ಮಿಸ್ತ್ರಿ, ಸುಬೋಧ್ ಕುಮಾರ್. ಆನ್ಸರ್ ನೋಡಿ ಸಂಜಯ್ ಕುಮಾರ್ ಮಿಶ್ರಾ. ಎಕ್ಸ್ಪ್ಲನೇಷನ್ ನೋಡೋಣ. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ Nirmala Sitharaman administered the oath of integrity and secrecy to Justice Sanjay Kumar Mishra. So Sanjay Kumar Mishra is appointed as the GST Appellate Tribunal. Okay na? So basic information ನೋಡೋಣ ಏನಿದೆ ಅಂತಂದ್ರೆ GSTAT is the appellate authority established under the Central Goods and Services Tax Act of 2017. Okay na? ಅಂತಂದ್ರೆ ಏನಕ್ಕಿದೆ ಅಂತಂದ್ರೆ this tribunal will ensure swift, fair and judicious and effective resolution to the disputes. Which disputes? GST disputes. Okay na? ಮತ್ತೇನಿದೆ ನೋಡಿ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ GSTAT ವುಡ್ ಫರ್ದರ್ ಎನ್ಹಾನ್ಸ್ ದ ಎಫೆಕ್ಟಿವ್ನೆಸ್ ಆಫ್ ದ GST ಸಿಸ್ಟಮ್. ಅಂದ್ರೆ ಬೇಸಿಕಲಿ ಏನಿದೆ ಅಂತಂದ್ರೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಟ್ರಿಬ್ಯುನಲ್ ವಿಲ್ ಎನ್ಶೂರ್ ಮೋರ್ ಎಫೆಕ್ಟಿವ್ನೆಸ್ ಆಫ್ ದ GST ಸಿಸ್ಟಮ್ ಇನ್ ಇಂಡಿಯಾ. ಓಕೆನಾ, ಸಿಂಪಲ್. ನೆಕ್ಸ್ಟ್ ನೋಡಿ ಏನಿದೆ ಅಂತಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ನೋಡೋಣ. ವಾಟ್ ಇಸ್ GST ಇಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಇಟ್ ಈಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಸಿಸ್ಟಮ್. ಮತ್ತೆ ನೋಡಿ, ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಬೈ ದ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನೆಕ್ಸ್ಟ್ ನೋಡಿ, ಇಟ್ ಈಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆನಾ, ಫಾರ್ ದ ಹೋಲ್ ಕಂಟ್ರಿ ಆನ್ ದ ಲೈನ್ಸ್ ಆಫ್ ಒನ್ ನೇಷನ್ ಒನ್ ಟ್ಯಾಕ್ಸ್. ಓಕೆನಾ, ಬೇಸಿಕಲಿ ಏನು ಮಾಡಿ ಅಂತಂದ್ರೆ ಈ ವಿಡಿಯೋ ನೀವು 2 ಸರಿ ನೋಡಿದ್ರೆ ಕಂಪಲ್ಸರಿ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮತ್ತಂದ್ರೆ ಯು ಡು ನಾಟ್ ಹ್ಯಾವ್ ಟು ರಿವೈಸ್ ಎನಿಥಿಂಗ್. ಓಕೆ, ಅಂದ್ರೆ 2 ಟೈಮ್ಸ್ ನೀವು ಈ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಎಲ್ಲ ನೆನಪಿರುತ್ತೆ. ಅಂಡ್ ಎವ್ರಿಥಿಂಗ್ ಫ್ರಮ್ ಬೇಸಿಕ್ ಟು ಇಂದ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಏನು ಮಾಡಿ ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹೂ ಆರ್ ಪ್ರಿಪೇರಿಂಗ್ ಫಾರ್ KPSC ಎಕ್ಸಾಮಿನೇಷನ್, PSI ಎಕ್ಸಾಮಿನೇಷನ್ಸ್. ಓಕೆನಾ, ಮತ್ತೇನಂದ್ರೆ ಲಾಸ್ಟ್ ರಿಕ್ವೆಸ್ಟ್ ಏನಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್, ಮತ್ತೆ ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.